ನಾಗಮಂಗಲದಲ್ಲಿ ಗಣೇಶನ ವಿಸರ್ಜನೆಯ ನಡೆ ನಾಗಮಂಗಲದಲ್ಲಿ ಗಣೇಶನ ವಿಸರ್ಜನೆಯ ಸಮಯದಲ್ಲಿ ಆಗಿರುವಂತ ಕೋಮು ಸಂಘರ್ಷ. 10 ಜನರನ್ನ ಈಗ ಪೊಲೀಸರು ರಾತ್ರೋರಾತ್ರಿ ಮನೆಗೆ ಹೊಕ್ಕಿ ಅವರನ್ನ ಸೆದೆ ಬಿಡಿದು ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಆ ಒಂದು ಸಮಯದಲ್ಲಿ ಉಂಟಾದಂತ ಸಂಘರ್ಷ, ಆ ಸಂಘರ್ಷದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ನಾಗಮಂಗಲದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೇಶ್ ಅವರ ಪುತ್ರನನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರಾಜೇಶ್ ಅವರು ನಮ್ಮ ಜೊತೆಲಿದ್ದಾರೆ. ಸರ್, ತಮ್ಮ ಮಗ ಆ ಸಂಘರ್ಷದಲ್ಲಿ ಅಥವಾ ಆ ಗಲಾಟೆಯಲ್ಲಿ ಇದ್ರ? ನನ್ನ ಮಗ ಆ ಗಣಪತಿಯ ವಿಸರ್ಜನೆ ಸಮಯದಲ್ಲಿ ಅಲ್ಲಿಗೆ ಹೋಗಿದ್ದ. ಆ ಸಂದರ್ಭದಲ್ಲಿ ನನ್ನ ಮಗ ಅದನ್ನ ಅವಾಯ್ಡ್ ಮಾಡಿ ಬಿಡಿಸ್ಬೇಕು ಅಂತ ಹೇಳಿ ಆಗ ಹೋಗಿದ್ದೆ ಹೊರತು ಆ ಗಲಾಟೆಗೂ ಆ ಸಂದರ್ಭಕ್ಕೂ ಇಲ್ಲ. ನನ್ನ ಮಗ ಆ ಗಣಪತಿಯನ್ನ ವಿಸರ್ಜನೆಯನ್ನ ಮಾಡಿಸಿ ಎಲ್ಲರ ಹುಡುಗರನ್ನ ಸಮಾಧಾನ ಮಾಡಿ ಬಂದಿದ್ದಾನೆ. ಆದರೂ ಪೊಲೀಸ್ನವರು ಈಗ ಅರೆಸ್ಟ್ ಮಾಡ್ತಾ ಇರೋರು ಎಲ್ಲರೂ ಸಹ ನಿರಪರಾಧಿಗಳು. ಯಾರೋ ಇದು ಕಿಡಿಗೇಡಿಗಳು ಇವರನ್ನ ಬಳಸ್ಕೊಂಡು ನಮ್ಮ ಹುಡುಗರನ್ನ ಈಗ ಅರೆಸ್ಟ್ ಮಾಡ್ತಾ ಇರೋ ಹುಡುಗರನ್ನ ಬಳಸ್ಕೊಂಡು ಬೇರೆಯವರು ಈ ದುಂಬಿಗೆ ಕಾರಣರಾಗಿದ್ದಾರೆ ಹೊರತು ಈಗ ಅರೆಸ್ಟ್ ಮಾಡ್ತಾ ಇರೋ ಹುಡುಗರು ಯಾರೂ ಅದಕ್ಕೆ ಭಾಗಿಯಾಗಿಲ್ಲ. ಬೇಕಾದ್ರೆ ಎಲ್ಲ ಫುಟೇಜ್ಗಳನ್ನ ತೆಗೆದು ನೋಡ್ಲಿ. ನನ್ನ ಮಗನಾಗ್ಲಿ ಅಲ್ಲಿ ಈಗ ಅರೆಸ್ಟ್ ಮಾಡ್ತಾ ಇರೋ ಹುಡುಗರನ್ನ ಏನು ಕಾಂಗ್ರೆಸ್ ಪಕ್ಷದವ್ರನ್ನೇ ಅರೆಸ್ಟ್ ಮಾಡ್ತಾ ಇರೋದು. ಈಗ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷದವ್ರನ್ನ ಅರೆಸ್ಟ್ ಗುರಿಯಾಗಿಟ್ಟುಕೊಂಡು ಕಾಂಗ್ರೆಸ್ ಪಕ್ಷದ ಹಿಂದೂಗಳನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ. ಅವ್ರು ಯಾರು ಆ ಒಂದು ಗಲಾಟೆಯಲ್ಲಿ ಭಾಗವಹಿಸಿಲ್ಲ. ಗಣಪತಿ ಬಿಡಕ್ಕೆ ಹೋಗಿದ್ದಾರೆ. ಅವರು ಪೊಲೀಸ್ನವರು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಆಗ ಆ ಕಾರಣಕ್ಕೆ ಹೋಗಿದ್ದಾರೆ ಹೊರತು ಈ ಒಂದು ಗಣಪತಿಗೆ ಇದು ಕಾರ್ಯಕ್ರಮದಲ್ಲಿ ಯಾರು ಭಾಗಿಯಾಗಿಲ್ಲ. ಆದ್ರಿಂದ ಈ ನಮ್ಮ ಮನೆಯನ್ನ ಹಲ್ಲೆ ಮಾಡಿ ಹೋಗಿದ್ದಾರೆ. ಆ ಕಾರಣಕ್ಕೆ ಈ ಒಂದು ನನ್ನ ಮಗ ಅಲ್ಲಿ ಭಾಗಿಯಾಗಿಲ್ಲ. ಎಷ್ಟೊತ್ತಿಗಾಯ್ತು ಘಟನೆ, ಯಾಕಾಯ್ತು, ಹೇಗಾಯ್ತು ಅಂತ? ಈ ಘಟನೆ ಅಲ್ಲೇನೋ ಹೋಗುವಾಗ ಘಟನೆ ಆಗಿರೋದಷ್ಟೇ. 8 ಗಂಟೆಗೆ ಹೋದಾಗ ಘಟನೆ ಆಗಿತ್ತು. ಅಷ್ಟೊತ್ತಿಗೆ ನನಗೆ ತಿಳಿತು. ನಾನು ಹೋಗಿ ಎಲ್ಲರನ್ನ ಸಮಾಧಾನ ಮಾಡಿ ಯಾರನ್ನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಒಂದು ಸ್ಟ್ರೈಕ್ ಮಾಡ್ತಿದ್ದ ಹುಡುಗರನ್ನೆಲ್ಲ ಕರೆದು, ನೀವು ಇಂಥದ್ದು ಮಾಡೋದು ಸರಿಯಲ್ಲ, ಇದು ದುಂಬು ಗಲಾಟೆ, ಇದನ್ನ ನಿಮ್ಮನ್ನ ಬಳಸ್ಕೊಂಡು ಬೇರೆಯವರು ಇದರಲ್ಲಿ ಕೋಮುಗಲಭೆಯನ್ನು ಹಚ್ತಾರೆ. ಆ ಕಾರಣಕ್ಕೆ ನೀವು ಸಮಾಧಾನವಾಗಿರಿ ಅಂತ ಹೇಳಿ ನಾನು ಎಲ್ಲವನ್ನ ತಿಳಿಗೊಳಿಸಿ ಗಣಪತಿಯನ್ನು ಬಿಡಿಸಿ ಬಂದಿದ್ದೀನಿ. ಅದ್ರ ಜೊತೆ ನನ್ನ ಮಗನು ನನ್ನ ಜೊತೆಯಲ್ಲೇ ಇದ್ದ. ಆ ಸಂದರ್ಭದಲ್ಲಿ ನನ್ನ ಮಗನೇ ಆಗ್ಲಿ ಯಾರು ಆಗ್ಲಿ ಗಲಾಟೆ ಮಾಡಿಲ್ಲ. ನಿಮ್ಮ ಮಗನನ್ನ ಮನೆಗೆ ಬಂದು ಕರ್ಕೊಂಡು ಹೋಗಿರೋದು? ನನ್ನ ಮಗ ಇಲ್ಲಿ ಬೇರೆ ಕಡೆಯಿಂದ ಬರ್ತಾ ಇದ್ದ. ನಮ್ಮ ಮನೆಗೆ ಬಂದು ನಾನು ಒಳಗಡೆ ಮಲಗ್ಬಿಟ್ಟಿದ್ದೆ. ನಮ್ಮ ಮನೆಯವ್ರು ಮಿಸ್ಸಸ್ ಬಾಗ್ಲ ಡೋರ್ ಹಾಕ್ಬಿಟ್ಟಿದ್ರು, ತೆಗಿಯಕ್ಕಾಗಿಲ್ಲ. ಆದ್ರೆ ಪೊಲೀಸ್ನವರು ನನ್ನ ಮಗನ ಅರೆಸ್ಟ್ ಮಾಡ್ಬೇಕಾಗಿದ್ರೆ ನನ್ನನ್ನು ಫೋನ್ ಮಾಡಿ ರಿಂಗ್ ಮಾಡಿ ಕಳಿಸಿದ್ರೆ ನಾನು ಕರ್ಸಿವ್ನಿ. ಆದ್ರಿಂದ ನನ್ನ ಮನೆ ಗ್ಲಾಸ್ ಎಲ್ಲಗಳನ್ನೆಲ್ಲ ಹೊಡೆದಾಕಿ ನನ್ನನ್ನು ಸುಧಾ ಕರ್ಕೊ ಹೋಗಿ ಅಂತ ಬಂದಿದ್ರು. ನಾನು ನಡೀರಿ ಆಯ್ತು ಬರ್ತೀನಿ ಅಂತ ಹೇಳಿದೆ. ಆದ್ರೆ ಆಯ್ತು ನೀನು ಭಾಗಿಯಾಗಿಲ್ಲ ಅಂತ ಹೇಳಿ ನನ್ನನ್ನು ಪೊಲೀಸ್ನವರು ವಾಪಸ್ ಕಳಿಸಿದ್ರು. ಆದ್ರೆ ನಮ್ಮ ಮನೆ ಇಡೀ ಎಂಟರ್ ಮನೆಯನ್ನ ಗ್ಲಾಸ್ ಅನ್ನೆಲ್ಲ ಹೊಡೆದಾಕಿದ್ದಾರೆ ಪೊಲೀಸ್ನವರು. ಮಂಡ್ಯದವರು ಬಂದು ಪೊಲೀಸ್ನವರು ಎಲ್ಲ ಫುಲ್ ಹೊಡೆದಾಕಿದ್ದಾರೆ. ಪೊಲೀಸ್ ವೈಫಲ್ಯ ಹೇಗಿದು? ಪೊಲೀಸ್ ವೈಫಲ್ಯನೇ. ಅವ್ರು ಗಣಪತಿಯವರು ಅವ್ರು ಏನ್ ಮಾಡಿದ್ದಾರೆ, ಮೊದಲು ಈ ಹುಡುಗರಿಗೆ ಹೊಡೆದಿದ್ದಾರೆ. ಅವ್ರಿಗೆ ಈ ಗಣಪತಿ ಮಡಗಿದಾರಲ್ಲ ಆ ಹುಡುಗರಿಗೆ ಹೊಡೆದಿದ್ದಾರೆ. ಆ ಹುಡುಗರು ನಮ್ಗೆ ಯಾಕೆ ಹೊಡೆದ್ರೆ, ಅವರು ಇದ್ ಮಾಡಿದ್ರು ಅಂತ ಹೇಳಿ ಆಗಿದೆ ಹೊರತು ಸಣ್ಣ ಗಲಾಟೆ. ಇದು ಬೇರೆಯವರು ಇದನ್ನ ದುರುಪಯೋಗ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನು ಅಂದ್ರೆ ಈ ಒಂದು ಕಾಂಗ್ರೆಸ್ ಹುಡುಗರು ಹೋಗ್ಲಿ ಈ ಅಲ್ಲಿಗೆ ಜೈಲ್ಗೆ ಅಂತ ಹೇಳಿ ಕಾಂಗ್ರೆಸ್ ಅವ್ರನ್ನ ಮಾಡೋದಕ್ಕೆ ಟಾರ್ಗೆಟ್ ಫಿಟ್ ಮಾಡಿದ್ದಾರೆ ಹೊರತು ಈಗ ಅರೆಸ್ಟ್ ಆಗ್ತಾರೆ ಹುಡುಗರೆಲ್ಲ ಕಾಂಗ್ರೆಸ್ ಹುಡುಗರೇ. ಅಂದ್ರೆ ಯಾರಿದ್ರೆ ಪೊಲಿಟಿಕ್ಸ್ ಮಾಡ್ತಿರೋರು ಯಾರು ಇದ್ರಲ್ಲಿ? ಪೊಲಿಟಿಕ್ಸ್ ಮಾಡ್ತಾ ಇರೋರು ನಾನು TV9 ಅನ್ನ ನೋಡಿದೆ. ನಾನು ಕುಮಾರಸ್ವಾಮಿ ಅವರು ಅಲ್ಲಿ ಯಾರು ಸ್ಟ್ರೈಕ್ ಹೋಗ್ತಾ ಇದಾರೆ ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಚೆಲುವರಾಯಸ್ವಾಮಿ ಅವರು ಹೇಳ್ತಾವ್ರೆ ಅಂತ ಹೇಳಿದ್ರು. ಚೆಲುವರಾಯಸ್ವಾಮಿ ಅವ್ರನ್ನ ಹತ್ರ ನೇರವಾಗಿ ಮಾತಾಡಿದ್ರು, 2 ಸಲ ಮಾತಾಡಿದ್ರು. ಯಾರು ದುಂಬಿ ಗಲಾಟೆ ಮಾಡ್ಕೊಬೇಡಿ. ಅವ್ರು ಒಂದ್ ವೇಳೆ ನೀವು ನೀವು ಈಗ ಅಲ್ಲಿ ಹೋಗಿ ನೀವು ನ್ಯಾಯ ಕೇಳಕ್ ಹೋಗಿದ್ರಿ, ನಿಮ್ಮನ್ನ ದುರುಪಯೋಗ ಮಾಡ್ಕೋತಾರೆ, ಬೇರೆಯವರು ನಿಮ್ಮನ್ನ ದುರುಪಯೋಗ ಮಾಡ್ಕೊಡ್ತಾರೆ ಅಂತ ಸುರೇಶ್ ಗೌಡನ ಕಡೆಯವರು ಕುಮ್ಮಕ್ಕೋಟಿ 2 ಜನ ಕೌನ್ಸಿಲರ್ ಬಂದು ಆ ಕುಮ್ಮಕ್ಕೋಟಿ ಆ ಗಲಾಟೆ ಎಸಕ್ಕೆ ಸುರೇಶ್ ಗೌಡನ ಕಡೆಯವರು ಕಾರಣರೇ ಹೊರತು ಈ ನಾವು ಯಾರು ಕಾರಣರಲ್ಲ. ಆದ್ರೆ ಅರೆಸ್ಟ್ ಮಾಡ್ತಾ ಇರೋದಲ್ಲ ನಮ್ಮ ಹುಡುಗರನ್ನ ಅರೆಸ್ಟ್ ಮಾಡ್ತಾರೆ. ಮಗನ್ ಯಾಕೆ ಟಾರ್ಗೆಟ್ ಮಾಡಿದ್ರು ಅಂತ? ನನ್ನ ಮಗ ಉದ್ದಾಗ ಲೆಂಬಾಗಿದ್ದಾನೆ, ಅವನು ಎಲ್ಲರೂ ಬಿಡಿಸ್ತಿದ್ನಲ್ಲ, ಆ ಕಾರಣಕ್ಕೆ ಅವರು ನನ್ನ ಮಗನ್ನ ಸುರೇಶ್ ಗೌಡ ಅವನೇ ಅರೆಸ್ಟ್ ಮಾಡಿ ಅವನಿಂದಲೇ ದುಂಬಿ ಗ್ಯಾರಂಟಿ ಆಗಿದೆ ಅಂತ ಹೇಳಿ ಸುರೇಶ್ ಗೌಡ ಮತ್ತು ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದು. ಗಲಭೆ ಶುರು ಮಾಡಿದೆ ತಮ್ಮ ಮಗ ಅಂತೇಳಿ ಹೇಳ್ತಾ ಇದ್ದಾರೆ. ನನ್ನ ಮಗ ಬೇಕಾದ್ರೆ ಅಲ್ಲಿ ಎಲ್ಲರೂ ಫುಟೇಜ್ ತೆಗಿಲಿ. ಈಗ ಪೊಲಿಟಿಷಿಯನ್ ತಗೋ ಫುಟೇಜ್ ಐತೆ, ಎಲ್ಲಿ ಬೇಕಾದ್ರೂ ಫುಟೇಜ್ ತೆಗಿಲಿ. ನನ್ನ ಮಗ ಆ ಗಲ್ಬೆಗೆ ಹೋಗಿಲ್ಲ, ನ್ಯಾಯ ಕೇಳಕ್ ಹೋಗಿದ್ದಾನೆ. ಹೊಡೆದು ಬಿಟ್ಟಿದ್ದೆ, ಬಿಡ್ಸಕ್ ನಾನು ಬಂದಿದ್ದೆ. ನನಗೆ ಯಾಕೆ ಹೊಡೆದ್ರಿ ಅಂತ ನನ್ನ ಮಗನಿಗೆ ಪೊಲೀಸ್ನವ್ರು ಅಲ್ಲೇ ಮಾಡಿದ್ದಾರೆ. 4 ಗಂಟೆಯಲ್ಲಿ ಅಲ್ಲೇ ಮಾಡಕ್ ಹೋದಾಗ ಗಣಪತಿ ಬಿಡಕ್ ಹೋಗಿದಾಗ ಅಲ್ಲೇ ಮಾಡಿರೋದು ಪೊಲೀಸರು ನನ್ನ ಮಗನ ಮೇಲೆ. ಆಗ ನನ್ನ ಮಗನ ಫೋನ್ ಕಿತ್ತಿ ಹೊಡೆದಾಕಿದ್ದಾರೆ, ಅಶೋಕ್ ಅವರು ಹೊಡೆದಾಕಿದ್ದಾರೆ. ಆಗ ಅಶೋಕ್ ಅವರು ನನ್ನ ಮಗನ ಹೊಡೆದ್ರು ನನಗೆ ಅಂತ ಹೇಳಿ ನನ್ನ ಮಗನ ಅರೆಸ್ಟ್ ಮಾಡ್ಕೊಂಬನಿ ಅಂತ ಅಶೋಕ್ ಅವರು ಕಳಿಸಿ ಅರೆಸ್ಟ್ ಮಾಡಿಸಿರೋದು ನನ್ನ ಮಗನ. ಪೊಲೀಸ್ ವೈಫಲ್ಯ. ಅಶೋಕ್ ಶುರು ಅರೆಸ್ಟ್ ಮಾಡ್ತೀವಿ ಅಂತ ಬಂದ್ರು. ಅದ್ರಲ್ಲಿ ನಿಜವಾದ ಪೊಲೀಸರು ಇದ್ದರು, ಅಧ್ಯಕ್ಷ ಇಲ್ಲದೆ ಇದ್ರೆ ಎಲ್ಲ ಗಲಾಟೆ ಆಗ್ತಿತ್ತು. ಅವರೇ ಗಣಪತಿ ಎಲ್ಲ ಬಿಡಿಸಿ ಅಂತೇಳಿ ಇದು ಉತ್ತಮವಾದ ಪೊಲೀಸ್ ಅವರು ನನ್ನನ್ನು ವಾಪಸ್ ಕಳಿಸಿದ್ರು. ನನ್ನನ್ನು ಅರೆಸ್ಟ್ ಮಾಡಿ ನಮ್ಮ ಮನೆಯೆಲ್ಲ ಕೆಚ್ಚಾಕಿ ಕರ್ಕೊಂಡು ಹೋಗಿದ್ರು. ಇವ್ರು ಭಾಗಿಯಾಗಿರಲ್ಲ, ಇವ್ರು ಇಲ್ದೇ ಇನ್ನೂ ಗಲಾಟೆ ಆಗೋದು, ಇವ್ರು ಅವಾಯ್ಡ್ ಮಾಡಿದ್ರು ಅಂತ. ಬೇಕಾದ್ರೆ ಅಲ್ಲಿ ಫುಟೇಜ್ ತೆಗೆದು ನೋಡಿ ನಾನು ಎಷ್ಟು ಅವಾಯ್ಡ್ ಮಾಡಿದ್ದೀನಿ ಅಂತ. ನನ್ನ ಮೇಲೆ ಆಮೇಲೆ ಆ ದಳದವ್ರು ನನ್ನ ಮೇಲೆ ಗಲಾಟೆಗೂ ಬಂದ್ರು. ನೀನು ಹಿಂದೂ ಪರನ ಅಥವಾ ಮುಸ್ಲಿಂ ಪರ? ನಾನು ನ್ಯಾಯದ ಪರ. ಇಲ್ಲಿ ಇರೋದು ಭಾರತ ದೇಶದ ಪ್ರಜೆಗಳು, ನಾವು ಎಲ್ಲ ಒಂದೇ ಸೌಹಾರ್ದತೆ ಇರಬೇಕು ಅಂತ ಹೇಳಿದಾಗ ನನ್ನ ಮೇಲೆ ದಳದವ್ರು
ಉಳಿದವರು ಅಟ್ಯಾಕ್ ಮಾಡಕೋ ಬಂದ್ರು ಆ ಗುಂಪೊಳಗಡೆ. ಅಷ್ಟೊತ್ತಿಗೆ DSP ಅವರು ಬಂದ್ರು. ಆಗ DSP ಅವರು ಸಮಾಧಾನ ಮಾಡ್ಬಿಟ್ಟು ಹೋದ್ರು ನನಗೆ. ಆದ್ರೂ ನನ್ನ ಮಗನ ಟಾರ್ಗೆಟ್ ಮಾಡಿ ಸುರೇಶ್ ಗೌಡ ಮತ್ತು ಕುಮಾರಸ್ವಾಮಿ ಅವರು ಅರೆಸ್ಟ್ ಮಾಡಿಸಿದ್ದಾರೆ ಇವತ್ತ. ಅವ್ರು ಯಾರೋ ಒಬ್ಬ ಪೊಲೀಸು, ಒಬ್ಬ ಜನತಾದಳ ತರನೇ ಬಂದು DSP ಬಂದು ಅವಾಚ್ಯ ಶಬ್ದದಿಂದ ನನ್ನ ಹೆಂಡ್ರನ್ನೆಲ್ಲ ಬೋದು, ನಮ್ಮನ್ನು ಬೋದು, ನಾವು ಅದಕ್ಕೆ ಭಾಗಿಯಾಗದೇ ಇದ್ರು ಸುಧಾ ನನ್ನನ್ನು ಸುಧಾ ಅರೆಸ್ಟ್ ಮಾಡ್ಕೊಂಡು ಹೋಗಿ ಬಂದಿದ್ರು. ಆದ್ರೆ ಅನಿವಾರ್ಯ ಕಾರಣದಿಂದ ನನ್ನ ಬಿಟ್ಟು ಹೋದ್ರು. ತಿರ್ಗಾ ಈಗ ಪ್ರೀ ಪ್ಲಾನ್ಡ್ ಅಂತ ಹೇಳ್ತಾ ಇದ್ದಾರೆ. ನಾಗಮಂಗಲದಲ್ಲಿ ಇದೊಂದು ಗಲಾಟೆ ಆಗೋದಕ್ಕೆ, ಜನರನ್ನು ಎತ್ತಿ ಕಟ್ಟೋದಕ್ಕೆ ಇದೊಂದು ಪ್ರೀ ಪ್ಲಾನ್ಡ್ ಅಂತ ಹೇಳ್ತಾ ಇದ್ದಾರೆ. ಯಾರು ಪ್ಲಾನ್ ಅಂದ್ರೆ ನಮ್ಮ ಹುಡುಗರು ಗಣಪತಿಯನ್ನ ಬಿಡ್ತಿದ್ದು, ಕಾಂಗ್ರೆಸ್ ಹುಡುಗರೇ ಮಡಗಿದ್ದು ಇಲ್ಲಿ ಗಣಪತಿಯನ್ನ. ಆದ್ರೆ ಇದನ್ನ ಪ್ರೀ ಪ್ಲಾನ್ ಮಾಡಿ JDS ಅವರು ಪ್ರೀ ಪ್ಲಾನ್ ಮಾಡಿ ಗಲಾಟೆ ಎತ್ತಿಸ್ಬಿಟ್ರು. ಅಲ್ಲಿ ಮುಸ್ಲಿಮ್ಸ್ ಇರೋ JDS ಅವರು, ಇಲ್ಲಿ ನಮ್ಮ JDS ಅವರು ಸೇರಿ ಪ್ರೀ ಪ್ಲಾನ್ ಮಾಡಿ ಗಲಾಟೆ ಎತ್ತಿಸಿ ಕಾಂಗ್ರೆಸ್ ಹುಡುಗರು ಇವತ್ತು ಅರೆಸ್ಟ್ ಆಗ್ತಾ ಇದಾರೆ ಅಷ್ಟೇ. ಯಾಕೆಂದ್ರೆ ಕಾಂಗ್ರೆಸ್ ಹುಡುಗರು ಯಾರೇ ತಾರೋ ಗಲಾಟೆ ಮಾಡಕ್ ಹೋದನೋ ಅಲ್ಲಿ ದುಂಬಿ ಗಲಾಟೆಗೆ ಹೋಗಲ್ಲ ಸಾಮಾನ್ಯವಾಗಿ. ಈಗ ಯಾರೋ ಕಿಡಿಗೇಡಿಗಳು ಮಾಡಿರೋದಕ್ಕೆ ಈ ಹುಡುಗರನ್ನ ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ದಾರೆ. ಏನ್ ಹೇಳ್ತೀರಿ? ಈಗ ಇಷ್ಟೆಲ್ಲ ಆಗಿದೆ ನಾಗಮಂಗಲ, ಸೂಕ್ತ ತನಿಖೆಯನ್ನ ಮಾಡಿಸ್ಬೇಕು. ಯಾರು ಪೊಲೀಸ್ ವೈಫಲ್ಯ ಇದೆ, ಇದು ಪೊಲೀಸ್ ಕಾರಣನೇ ಹೊರತು ಅದೇ ಪೊಲೀಸರು ಈಗ ಬಂದವರೇ ಹೊರತು ಆಗ ದುಂಬಿ ಗಲಾಟೆ ಎಲ್ಲ ನಾನು ಅಷ್ಟೊಂದು ಗಲಾಟೆ ಮಾಡಿ ನಾನು ಎಲ್ಲವನ್ನ ನನ್ನ ತ್ಯಾಗ ಮಾಡಿ ನನ್ನ ಹುಡುಗರನ್ನೆಲ್ಲ ಕಟ್ಟಿಕೊಂಡು ನಾನು ಗಲಾಟೆ ನಿಲ್ಲಿಸಿದ್ದೀನಿ. ಆದ್ರೆ ನನ್ನ ಮಗನ ಬಂದು ನನ್ನ ಮನೆಯನ್ನು ಹೊಡೆದಾಕಿ ಇವತ್ತು ಅದೇ ಪೊಲೀಸರು ನನ್ನ ಮನೆಯನ್ನು ಹೊಡೆದಾಕಿ, ಪೊಲೀಸರು ಸಹಾಯ ಮಾಡಿದ್ರು ನನ್ನ ಮನೆಯನ್ನು ಹೊಡೆದಾಕಿ ಇವತ್ತು ನನ್ನ ಮಗನ ಕರ್ಕೊಂಡೋಗಿದ್ದೆ. ಆದ್ರೆ ನನ್ನ ಮಗ ಮನೆಯೊಳಗೆ ಇರಲಿಲ್ಲ. ಅದರಿಂದ ನನ್ನ ಮನೆಯೊಳಗೆ ಇಲ್ಲದೆ ಇರೋ ಮಗನ್ನ, ಆದ್ರೆ ಅವ್ನ ಮಗ ನಾನು ಕರೆಸಿ ತಿರ್ಗಾ ನನ್ನ ಮಗನ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿಕೊಟ್ಟಿದ್ದೀನಿ. ನನ್ನ ಮಗನ ಆಯ್ತು, ನನ್ನ ಮಗ ತಪ್ಪು ಮಾಡಿಲ್ಲ, ತಗೊಳ್ಳಿ ಹ್ಯಾಂಡ್ ಓವರ್ ಕೊಡ್ತೀನಿ ಅಂತ ಹೇಳಿದ್ದೀನಿ. ಅವರು ನನ್ನ ಮಗನಿಗೆ ನನ್ನ ಪೊಲೀಸರು ಅಲ್ಲೇ ಮಾಡಿದ್ದಾರೆ. ಅದಕ್ಕೆ ಬೇಕಾದ್ರೆ ಗಾಯಗಳೆಲ್ಲ ಆಗಿದೆ. ಇವನು ಹಾಸ್ಪಿಟ್ಲ್ಗೆ ಹೋಗ್ಬೇಕಾಯ್ತು. ನಾನೇ ಹಾಸ್ಪಿಟ್ಲ್ಗೆ ಹೋದ್ರೆ ಇದು ದೊಡ್ಡ ನ್ಯೂಸ್ ಆಗುತ್ತೆ, ಕಾಂಗ್ರೆಸ್ ಅವ್ರ ಮಗನಿಗೆ ಹೊಡೆದ್ರು ಅಲ್ಲ ಅಂತ ನ್ಯೂಸ್ ಆಗುತ್ತೆ, ಪೊಲೀಸ್ನವರು ಯಾಕೆ ಬೇಕು ಅಂತ ಹೇಳಿ ನನ್ನ ಮಗನ ಕರ್ಕೊ ಬಂದಿದ್ದೆ ಮನೆಗೆ. ನಾವು ಗಲಾಟೆ ಮಾಡಿದ್ರೆ ನಮ್ಮ ಮನೆಗೆ ಯಾಕೆ ಮನೆ ಕೊತ್ತಿದ್ದೆ ನಾವು? ನನ್ನ ಮಗನ ಈಗ ಪೊಲೀಸರು ಅರೆಸ್ಟ್ ಮಾಡ್ಕೊ ಹೋಗಿದ್ದಾರೆ. ನನ್ನ ಮಗನ ಮೇಲೆ ತೊಡೆಗೆಲ್ಲ ಅಲ್ಲೇ ಆಗಿದೆ. ವೈಫಲ್ಯ ಹೇಗಿದು? ಪೊಲೀಸ್ ವೈಫಲ್ಯನೇ, ಪೊಲೀಸ್ ವೈಫಲ್ಯನೇ. ಅವ್ರು ಗಣಪತಿಯವರು ಅವ್ರು ಏನ್ ಮಾಡಿದ್ದಾರೆ, ಮೊದಲು ಈ ಹುಡುಗರಿಗೆ ಹೊಡೆದಿದ್ದಾರೆ. ಅವ್ರಿಗೆ ಈ ಗಣಪತಿ ಮಡಗಿದಾರಲ್ಲ ಆ ಹುಡುಗರಿಗೆ ಹೊಡೆದಿದ್ದಾರೆ. ಆ ಹುಡುಗರು ನಮ್ಗೆ ಯಾಕೆ ಹೊಡೆದ್ರೆ, ಅವರು ಇದು ಮಾಡಿದ್ರು ಅಂತ ಹೇಳಿ ಆಗಿದೆ ಹೊರತು ಸಣ್ಣ ಗಲಾಟೆ. ಇದು ಬೇರೆಯವರು ಇದನ್ನ ದುರುಪಯೋಗ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನು ಅಂದ್ರೆ ಈ ಒಂದು ಕಾಂಗ್ರೆಸ್ ಹುಡುಗರು ಹೋಗ್ಲಿ ಈ ಅಲ್ಲಿಗೆ ಜೈಲ್ಗೆ ಅಂತ ಹೇಳಿ ಕಾಂಗ್ರೆಸ್ ಅವ್ರನ್ನ ಮಾಡೋದಕ್ಕೆ ಟಾರ್ಗೆಟ್ ಫಿಟ್ ಮಾಡಿದ್ದಾರೆ ಹೊರತು ಈಗ ಅರೆಸ್ಟ್ ಆಗ್ತಾರ ಹುಡುಗರೆಲ್ಲ ಕಾಂಗ್ರೆಸ್ ಹುಡುಗರೇ. ಅಂದ್ರೆ ಯಾರಿದ್ರೆ ಪೊಲಿಟಿಕ್ಸ್ ಮಾಡ್ತಿರೋರು ಯಾರು ಇದ್ರಲ್ಲಿ? ಪೊಲಿಟಿಕ್ಸ್ ಮಾಡ್ತಾ ಇರೋರು ನಾನು TV9 ಅನ್ನ ನೋಡಿದೆ. ನಾನು ಕುಮಾರಸ್ವಾಮಿ ಅವರು ಅಲ್ಲಿ ಯಾರು ಸ್ಟ್ರೈಕ್ ಹೋಗ್ತಾ ಇದಾರೆ ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಸ್ವಾಮಿ ಅವರು ಹೇಳ್ತಾವ್ರೆ ಅಂತ ಹೇಳಿದ್ರು. ಸ್ವಾಮಿ ಅವ್ರ ಹತ್ರ ನೇರವಾಗಿ ಮಾತಾಡಿದ್ರು, 2 ಸಲ ಮಾತಾಡಿದ್ರು. ಯಾರು ದುಂಬಿ ಗಲಾಟೆ ಮಾಡ್ಕೊಬೇಡಿ. ಅವ್ರು ಒಂದ್ ವೇಳೆ ನೀವು ಬಳಕ ನಿಮ್ಮನ್ನ ನೀವು ಈಗ ಅಲ್ಲಿ ಹೋಗಿ ನೀವು ನ್ಯಾಯ ಕೇಳಕ್ ಹೋಗಿದ್ರಿ, ನಿಮ್ಮನ್ನ ದುರುಪಯೋಗ ಮಾಡ್ಕೋತಾರೆ, ಬೇರೆಯವರು ನಿಮ್ಮನ್ನ ದುರುಪಯೋಗ ಮಾಡ್ಕೊಡ್ತಾರೆ ಅಂತ ಸುರೇಶ್ ಗೌಡನ ಕಡೆಯವರು ಕುಮ್ಮಕ್ಕೋಟಿ 2 ಜನ ಕೌನ್ಸಿಲರ್ ಬಂದು ಆ ಕುಮ್ಮಕ್ಕೋಟಿ ಆ ಗಲಾಟೆ ಎಸಕ್ಕೆ ಸುರೇಶ್ ಗೌಡನ ಕಡೆಯವರು ಕಾರಣರೇ ಹೊರತು ಈ ನಾವು ಯಾರು ಕಾರಣರಲ್ಲ. ಆದ್ರೆ ಅರೆಸ್ಟ್ ಮಾಡ್ತಾ ಇರೋದಲ್ಲ ನಮ್ಮ ಹುಡುಗರನ್ನ ಅರೆಸ್ಟ್ ಮಾಡ್ತಾರೆ. ಮಗನ್ ಯಾಕೆ ಟಾರ್ಗೆಟ್ ಮಾಡಿದ್ರು ಅಂತ? ನನ್ನ ಮಗ ಉದ್ದಾಗ ಲೆಂಬಾಗಿದ್ದಾನೆ, ಅವನು ಎಲ್ಲರೂ ಬಿಡಿಸ್ತಿದ್ನಲ್ಲ, ಆ ಕಾರಣಕ್ಕೆ ಅವರು ನನ್ನ ಮಗನ್ನ ಸುರೇಶ್ ಗೌಡ ಅವನೇ ಅರೆಸ್ಟ್ ಮಾಡಿ ಅವನಿಂದಲೇ ದುಂಬಿ ಗ್ಯಾರಂಟಿ ಆಗಿದೆ ಅಂತೇಳಿ ಸುರೇಶ್ ಗೌಡ ಮತ್ತು ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದು. ಗಲಭೆ ಶುರು ಮಾಡಿದೆ ತಮ್ಮ ಮಗ ಅಂತೇಳಿ ಹೇಳ್ತಾ ಇದ್ದಾರೆ. ನನ್ನ ಮಗ ಬೇಕಾದ್ರೆ ಅಲ್ಲಿ ಎಲ್ಲರೂ ಫುಟೇಜ್ ತೆಗಿಲಿ. ಈಗ ಪೊಲಿಟಿಷಿಯನ್ ತಗೋ ಫುಟೇಜ್ ಐತೆ, ಎಲ್ಲಿ ಬೇಕಾದ್ರೂ ಫುಟೇಜ್ ತೆಗಿಲಿ. ನನ್ನ ಮಗ ಆ ಗಲ್ಬೆಗೆ ಹೋಗಿಲ್ಲ, ನ್ಯಾಯ ಕೇಳಕ್ ಹೋಗಿದ್ದಾನೆ. ಹೊಡೆದ್ಬಿಟ್ಟಿದ್ದೆ, ಬಿಡ್ಸಕ್ ನಾನು ಬಂದಿದ್ದೆ, ನನಗೆ ಯಾಕೆ ಹೊಡೆದ್ರಿ ಅಂತ ನನ್ನ ಮಗನಿಗೆ ಪೊಲೀಸ್ನವ್ರು ಅಲ್ಲೇ ಮಾಡಿದ್ದಾರೆ. 4 ಗಂಟೆಯಲ್ಲಿ ಅಲ್ಲೇ ಮಾಡಕ್ ಹೋದಾಗ, ಗಣಪತಿ ಬಿಡಕ್ ಹೋಗಿದಾಗ ಅಲ್ಲೇ ಮಾಡಿರೋದು ಪೊಲೀಸ್ನವ್ರು ನನ್ನ ಮಗನ ಮೇಲೆ. ಆಗ ನನ್ನ ಮಗನ ಫೋನ್ ಕಿತ್ತಿ ಹೊಡೆದಾಕಿದ್ದಾರೆ, ಅಶೋಕ್ ಅವರು ಹೊಡೆದಾಕಿದ್ದಾರೆ. ಆಗ ಅಶೋಕ್ ಅವರು ನನ್ನ ಮಗನ ಹೊಡೆದ್ರು ನನಗೆ ಅಂತ ಹೇಳಿ ನನ್ನ ಮಗನ ಅರೆಸ್ಟ್ ಮಾಡ್ಕೊಂಬನ್ನಿ ಅಂತ ಅಶೋಕ್ ಅವರು ಕಳಿಸಿ ಅರೆಸ್ಟ್ ಮಾಡಿಸಿರೋದು ನನ್ನ ಮಗನ.